ನಮೋ ನಾರಾಯಣಾಯ ನಮಃ. ಇದು ಬದ್ರಿನಾಥ್ ಕ್ಷೇತ್ರ ಉತ್ತರಾಖಂಡ್ ಪ್ರದೇಶವಿದೆ. ಇದು ಬದ್ರಿನಾಥ್. ಇಲ್ಲಿ ಪರಮಾತ್ಮ ಮಹಾವಿಷ್ಣು ತಪಸ್ ಮಾಡ್ತಾ ಇರ್ಬೇಕಾದ್ರೆ ಹಿಮಾಲಯ ಪರ್ವತಗಳಿಂದ ತುಂಬಿ ಕುಡಿಯುತ್ತದೆ. ಹಿಮಾಲಯ ಪರ್ವತಗಳ ಮಧ್ಯ ಇರುವಂತ ಜಾಗ ಇದು. ತಾಯಿ ಮಹಾಲಕ್ಷ್ಮಿ ಏನ್ ಮಾಡ್ತಾರೆ, ತನ್ನ ಪತಿ ಇಷ್ಟೊಂದು ಚಳಿಲಿ ತಪಸ್ ಮಾಡ್ತಾ ಇರೋದನ್ನ ನೋಡಿ ಒಂದು ವೃಕ್ಷ ರೂಪದಲ್ಲಿ ಫುಲ್ಲು ಆವರಣ ಮಾಡ್ಕೊತಾರೆ. ಅದನ್ನೇ ಬದ್ರಿ ವೃಕ್ಷ ಅಂತ ಕರೀತಾರೆ. ಆ ಬದ್ರಿ ವೃಕ್ಷ ಏನ್ ಮಾಡ್ತಾ ಇದ್ರೆ ಪರಮಾತ್ಮ ವಿಷ್ಣುಗೆ ಚಳಿ ತೋಡೋದಿಲ್ಲ. ಹಾಗಾಗಿ ಇದನ್ನ ಬದ್ರಿನಾಥ ಅಂತ ಕರೀತಾರೆ. ಇಲ್ಲಿ ನಾರದ ಮಹರ್ಷಿಗಳು ಯಾವಾಗ್ಲೂ ಪೂಜೆ ಮಾಡ್ಕೊಂಡಿರ್ತಾರೆ. ಇಲ್ಲಿ ನಾರದ ಕುಂಡ ಅಂತ ಇದೆ ನೋಡಿ, ಇದೇ ನಾರದ ಕುಂಡ. ಇಲ್ಲಿ ಯಾವಾಗ್ಲೂ ಬಿಸಿ ನೀರು ಇರ್ತದೆ. ಈ ಬಿಸಿನೀರಲ್ಲಿ ನಾರದ ಮಹರ್ಷಿಗಳು ಯಾವಾಗ್ಲೂ ಸ್ನಾನ ಮಾಡಿ ಪರಮಾತ್ಮನಿಗೆ ಪೂಜೆ ಸಲ್ಲಿಸ್ತಾ ಇದ್ರು. ಜೈನ ಸಮುದಾಯದವರು ನೋಡಿ, ಇಲ್ಲಿ ಹರಿಯಂತ ಇರ್ತಂತ ನದಿ ಅಲಕಾನಂದ ನದಿ. ಈ ನದಿ ಒಳಗಡೆ ಮೂರ್ತಿನ ಬಿಸಾಕ್ಬಿಟ್ಟಿರ್ತಾರೆ. ಈ ಮೂರ್ತಿನ ಯಾರು ಸಹ ಹುಡುಕಿರಕ್ ಆಗೋದಿಲ್ಲ. ಜಗದ್ಗುರು ಶಂಕರಾಚಾರ್ಯರು ಮೊದಲನೇ ಬಾರಿಗೆ ಇಲ್ಲಿ ಬಂದಾಗ ಎಲ್ಲಿ ಮೂರ್ತಿ ಅಂತ ಕೇಳಿದಾಗ ಈ ತರ ನೀರಲ್ಲಿ ಹಾಕ್ಬಿಟ್ಟಿದ್ದಾರೆ, ನೀರಲ್ಲಿ ಸಿಗ್ಲಿಲ್ಲ ಅಂತ ಹೇಳ್ತಾರೆ. ಆಗ ಜಗದ್ಗುರು ಶಂಕರಾಚಾರ್ಯರು ಈ ಹರಿತಾರ ನೀರಲ್ಲಿ ತುಂಬಾ ಫೋರ್ಸ್ ನೀರು, ಆ ನೀರಿನಲ್ಲಿ ಹೋಗಿ ಮೂರ್ತಿನ ಹುಡುಕಿ ತಗೊಂಡ್ಬಂದು ರೀಪ್ರತಿಷ್ಠಾಪನೆ ಮಾಡ್ತಾರೆ. ಪ್ರಪಂಚದ ಮೊಟ್ಟ ಮೊದಲ ಸಾಲಿಗ್ರಾಮ ವಿಗ್ರಹ ವಿಷ್ಣುವಿದು ಇದೇ ಜಾಗದಲ್ಲಿ ಇರೋದು, ಬದ್ರಿನಾಥ್ ಕ್ಷೇತ್ರದಲ್ಲಿ. ಮತ್ತೆ ಇನ್ನೊಂದು ವಿಶೇಷ ಅಂದ್ರೆ 108 ದಿವ್ಯ ಕ್ಷೇತ್ರಗಳಲ್ಲಿ ಮೊದಲನೇ ದಿವ್ಯ ಕ್ಷೇತ್ರ ಈ ಬದ್ರಿನಾಥ ದಿವ್ಯ ಕ್ಷೇತ್ರ. ಓಂ ನಮೋ ನಾರಾಯಣಾಯ ನಮೋ ನಮಃ.